ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆಯ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ಹಾಗೆ ಸುಮ್ಮನೆ ಒಂದು ವ್ಲಾಗ್ ತೊಗೊಬಂದಿದ್ದೀನಿ ನಿಮಗೆ. ಸೊ ಈ ವ್ಲಾಗಲ್ಲಿ ನೋಡ್ತಾ ಇದ್ದೀರಾ ಗನಿಷ್ಕ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಗನಿಷ್ಕನ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಗನಿಷ್ಕನ ವ್ಲಾಗ್ ಹಾಕಿ ಗನಿಷ್ಕನ ವಿಡಿಯೋ ಹಾಕಿ ಅಂತಿದ್ದೀರಾ. ಹಾಗಾಗಿ ಏನು ಹಾಕಿ ವಾಶ್ ಮಾಡಬೇಕು? ಸೋಪ್ ಹಾಕಿ ಏನನ್ನು ವಾಶ್ ಮಾಡಬೇಕು? ಕೈ ತೋರಿಸಿ, ಕೈ ಹೆಂಗೆ ವಾಶ್ ಮಾಡ್ಬೇಕಂತ ಹೆಂಗೆ ಮಾಡಬೇಕು ಹಂಗ. ಆಮೇಲೆ ಟವಲ್ ತೊಗೊಂಡು ಒರೆಸ್ಕೋಬೇಕಾ? ಹೇಳು, ಟವಲ್ ತೊಗೊಂಡು ಒರೆಸ್ಕೋಬೇಕಂತ. ಏ ವಾಶ್ ಮೈ ಹ್ಯಾಂಡ್ಸ್. ಸೊ ಇಲ್ಲಿ ನೋಡ್ಬೋದು, ಚಿಕನ್ ಕಟ್ಲೆಟ್ ಫ್ರೈ ಮಾಡೋಕ್ಕೆ ಅಂತ ತೆಗ್ದಿಟ್ಟಿದ್ದೀನಿ. ಚಿಕನ್ ಕಟ್ಲೆಟ್ಗೆ ಮಾಡೋದು ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಸುಮ್ಮನೆ ಹಾಗೆ ವ್ಲಾಗ್ ಆಗಿರೋದ್ರಿಂದ ರೆಸಿಪಿ ಏನು ಹಾಕಿಲ್ಲ, ಹಾಗೆ ಜಸ್ಟ್ ಫ್ರೈ ಮಾಡೋದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಮಧ್ಯಾಹ್ನ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಮಾಡಿದ್ದು ನಾವು. ಸೊ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಆಲ್ರೆಡಿ ಒಂದು ರೌಂಡ್ ಬ್ರೆಡ್ ಕ್ರಮಲ್ಲಿ ರೋಲ್ ಮಾಡಿ ಇಟ್ಟಿರೋದು. ಮತ್ತೊಂದು ಸರಿ ಫ್ರೈ ಮಾಡೋಕ್ಕೆ ಮುಂಚೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇನ್ನೊಂದು ಸರಿ ರೋಲ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ. ಬ್ರೆಡ್ ಕ್ರಮ್ಸ್ ಎಲ್ಲ ಮನೇಲೇ ಮಾಡ್ಬೋದು ಸಿಂಪಲ್ಲಾಗಿ. ನಾವು ಕೂಡ ಮನೇಲೇ ಮಾಡಿರ್ತಕ್ಕಂಥದ್ದೇ ರಸ್ಕನ್ನ ಪೌಡ್ರ್ ಮಾಡಿ ಇಟ್ಟಿರ್ತೀವಿ ನಾವು. ಸೊ ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಲಾಂಗ್ ಲೈಫ್ ಬರುತ್ತೆ ನಿಮಗೆ, ತುಂಬ ದಿನ ಹೊರಗೆ ಕೂಡ ಇರ್ಬೋದು. ಬಟ್ ಇರುವೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅಷ್ಟೇ. ಸೊ ಇವಾಗ ಚಿಕನ್ ಫ್ರೈ ಆಗ್ತಾ ಇದೆ. ಕಟ್ಲೆಟ್ ಬೇಗನೆ ಆಗುತ್ತೆ, 5 to 6-7 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಆಲೂಗಡ್ಡೆ ಬೆಂದಿರುತ್ತೆ, ಹಾಗೆ ಚಿಕನ್ ಸ್ವಲ್ಪ ಆಗಿರೋದ್ರಿಂದ ಬೇಗ ಆಗುತ್ತೆ. ಚಿಕನ್ನ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೀವು. ಸೊ ಇದು ಊಟ ಎಲ್ಲ ಆದಮೇಲೆ ಸುಮ್ಮನೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ, ಹೇಗೆ ಮಾಡ್ತಿದ್ದಾಳೆ ಗನಿಷ್ಕ ಅಂತ ನೋಡ್ಬೋದು ನೀವು. ಕ್ಯಾಮ್ರಾ ಆನ್ ಆದರೆ ಸಾಕು, ಅವಳು ಏನಾದ್ರು ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಗೊತ್ತಾಗ್ಬಿಡುತ್ತೆ ಅವಳಿಗೆ ವ್ಲಾಗ್ ಮಾಡ್ತಿದ್ದಾರೆ ಅಂತ. ಸೊ ಇದು ದಿನಸಿ ಸಾಮಾನೆಲ್ಲ ತಂದಿದ್ರು, ಹಾಗೇನೆ ಈಗೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಅಲ್ಲ. ಹಾಗಾಗಿ ಬೆಳಗ್ಗೆ ತಂದಿದ್ದು ಹಾಗೆ ಇಟ್ಟು ಸಾಯಂಕಾಲ ಆದಮೇಲೆ ಸ್ಯಾನಿಟೈಸ್ ಹಾಕಿ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಇಟ್ಮೇಲೆ ಜೋಡಿಸ್ಬೇಕು. ಸೊ ಇದು ಒಂದು ಕೆಲಸ. ಇವಾಗ ಸ್ಯಾನಿಟೈಸ್ ಮಾಡೋದು ಎಕ್ಸ್ಟ್ರಾ ಕೇರ್ಫುಲ್ಲಾಗಿ. ಇದು ನಾವು ಯಾವಾಗಲೂ ಮಾಡೋದು ಕೂಡ ಒಳ್ಳೆಯದು. ಈಗ ಕೊರೋನಾ ಇದೆ ಅಂತ ಅಲ್ಲ, ಬಟ್ ಯಾವಾಗಲೂ ಕ್ಲೀನ್ ಮಾಡಿ ಈ ರೀತಿ ಇಟ್ಟರೆ ಯಾವಾಗಲೂ ನಾವು ಸೇಫಾಗಿ ಇರ್ಬೋದು. ಬಟ್ ಇದು ನಮಗೆ ಒಂದು ಕಲಿಸಿದ ಪಾಠ ಅಂತಲೇ ಹೇಳ್ಬೋದಲ್ವ ಕೊರೋನಾಯಿಂದ. ನೈಟ್ ಆಗಿದೆ. ನೈಟು ಊಟಕ್ಕೆ ದೋಸೆ. ಇಲ್ಲಿ ಟಿಫನ್ ಇರುತ್ತೆ ನಮಗೆ ಯೂಶ್ವಲಿ, ಇಡ್ಲಿ, ದೋಸೆ, ಚಪಾತಿ ಈ ರೀತಿಯೇ ಇರುತ್ತೆ. ಸೊ ದೋಸೆ ಮಾಡ್ತಾಯಿದ್ದೆ. ಹಾಗೆ ಸ್ಪೆಷಲಾಗಿ ನಾವು ಮೊಟ್ಟೆ ದೋಸೆ ಕೂಡ ಮಾಡ್ತೀವಿ ಇಲ್ಲಿ. ಸೊ ಎಷ್ಟೋ ಜನಕ್ಕೆ ಮೊಟ್ಟೆ ದೋಸೆ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ. ಸೊ ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ಸೊ ದೋಸೆ ಹಿಟ್ಟು ಹರಡಿದ ಮೇಲೆ, ಹಂಚಿದ ಮೇಲೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಕೈಯಲ್ಲೇ ಸ್ಪ್ರೆಡ್ ಮಾಡಬೇಕಾಗತ್ತೆ ನೀವು ಅದನ್ನು ನೀಟಾಗಿ ಎಲ್ಲ ಕಡೆ. ನಿಮಗೆ ಕೈಯಲ್ಲಿ ಮಾಡಲಿಕ್ಕಾಗಲ್ಲ ಅಂದರೆ ನೀವು ಸೌಟ್ ಬಳಸ್ಬೋದು. ಸೌಟ್ ಕೂಡ ನೀವು ತುಂಬ ಬೇಗನೆ ಸಿಂಪಲ್ಲಾಗಿ ಆಗಿಬಿಡುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಒಂದಿನ ನಿಮ್ಮ ಬ್ರೇಕ್ಫಾಸ್ಟ್ಗೆ, ಬೆಳಗಿನ ತಿಂಡಿಗೆ ಟ್ರೈ ಮಾಡ್ಬೋದು ಈ ಎಗ್ ದೋಸೆನ ಮನೆಯಲ್ಲೇ ಈಸಿಯಾಗಿ. ನಮ್ಮ ಮೇಲ್ಗಡೆ ಪ್ಲೇನ್ ಇಷ್ಟ ಇಲ್ಲ ಅನ್ನೋದಕ್ಕಾಗಿ ಸ್ವಲ್ಪ ಇಡ್ಲಿ ಪುಡಿನ ಹಾಕಿದ್ದೇನೆ. ಹಾಗೆ ಕೂಡ ತಿನ್ಬೋದು. ನಾವು ಇಡ್ಲಿ ಪುಡಿ ಬೇಕು ಅಂತ ಇಲ್ಲ, ನೀವು ಇಡ್ಲಿ ಪುಡಿ ಹಾಕ್ಬೋದು, ಚಟ್ನಿ ಪುಡಿ ಹಾಕ್ಬೋದು, ಪೆಪ್ಪರ್ ಹಾಕ್ಕೋಬೋದು. ನಿಮಗೆ ಬೇಕಾದರೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಕೋಬೋದು. ಆನಿಯನ್ ಈ ರೀತಿ ಏನಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಆಗುತ್ತೆ ಈ ದೋಸೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ ಖಂಡಿತವಾಗ್ಲೂ ಈ ರೀತಿ ಮಾಡಿದ್ರೆ ಅಂತ ಹೇಳ್ತೀನಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಈಗ ಎಗ್ ದೋಸೆ. ಸೊ ಇದು ನಮ್ಮ ಗಾರ್ಡನ್, ಆ್ಯಕ್ಚುಲಿ ಪುಟ್ಟ ಗಾರ್ಡನ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಸ್ವಲ್ಪ ಎಲ್ಲ ಪೈನಾಪಲ್ ಗಿಡ ಹಾಕಿದ್ವಿ ನಾವು, ಅದು ಪಾಟಲ್ಲಿ ಬಂದಿದೆ. ಹಾಗೆ ಮಲ್ಲಿಗೆ ಹೂವಿನ ಗಿಡ ಇದೆ. ಇದು ಒಂದು ದೊಡ್ಡ ಪತ್ರೆ ಗಿಡ ಇದೆ.
ತುಂಬ ಏನಿಲ್ಲ, ನಮ್ಮಲ್ಲಿ ಸ್ವಲ್ಪ ಕೆಲವೊಂದು ಗಿಡಗಳನ್ನ ಅಷ್ಟೇ ನೆಟ್ಟಿದ್ದೀವಿ. ಪೈನಾಪಲ್ ನೆಟ್ಟು ಭಾಳ ದಿನ ಆಯಿತು, ಯಾವಾಗ ಬರುತ್ತೆ ನೋಡಬೇಕು. ಪಾಟಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅದಾದರೆ. ಇವಾಗ ಇನ್ನೊಂದು ಪೈನಾಪಲ್ ನಾವು ಊರಿಂದ ತಂದಿದ್ವಿ, ಅದು ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ನೀರಲ್ಲಿ ಹಾಕಿಟ್ಟಿದ್ವಿ, ಎಷ್ಟು ಚೆನ್ನಾಗಿ ಬೇರು ಬಂದಿದೆ ನೋಡ್ಬೋದು ನೀವು ಕೆಳಗಡೆ. ಸೊ ಇವಾಗ ನೀರಿಂದ ಹಾಕಿ ಒಂದು 2 to 3 ಡೇಸಲ್ಲೇ ಬಂದುಬಿಡುತ್ತೆ ಬೇರು. ನಂತರ ನಾವು ತೆಗ್ದು ಅದನ್ನು ನೆಡಬೇಕು ಮಣ್ಣಲ್ಲಿ. ಇವಾಗ ನೆಡಬೇಕು. ಇದು ತುಳಸಿ ಗಿಡ. ಸೊ ಇನ್ನೂ ಕೆಲವು ಗಿಡಗಳಿದೆ, ನಾನು ಬಟ್ ತೆಗೆದಿಲ್ಲ, ಇಷ್ಟ ತೆಗೆದಿದ್ದು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್, ಸಿ ಯು ಫ್ರೆಂಡ್ಸ್.